ಕಮರ್ಷಿಯಲ್ ಗ್ಯಾಸ್ ಬಿಕ್ಕಟ್ಟು ಗಾಂಧಿ ಬಜಾರ್ನ ಫೇಮಸ್ ವಿದ್ಯಾರ್ಥಿ ಭವನಕ್ಕೂ ತಟ್ಟಿದೆ. ಅಂದರೆ ಸಿಲಿಂಡರ್ ಸಮಸ್ಯೆಯಿಂದ ಮೆನು ಕಟ್ ಮಾಡಲಾಗಿದೆ, ಜೊತೆಗೆ ಸಮಯವನ್ನು ಕೂಡ ಬದಲಾವಣೆ ಮಾಡಲಾಗಿದೆ. ಸದ್ಯ ನಾನೀಗ ವಿದ್ಯಾರ್ಥಿ ಭವನದ ಎದುರುಗಡೆ ಇದ್ದೀನಿ. ಗಾಂಧಿ ಬಜಾರ್ನ ಫೇಮಸ್ ಹೋಟೆಲ್ ಇದು. ಅಂದರೆ ಇಲ್ಲಿ ಇಡ್ಲಿ ಸಾಂಬಾರು ತುಂಬ ಫೇಮಸ್. ಇಡ್ಲಿ ಸಾಂಬಾರು ತಿನ್ನೋದಕ್ಕೋಸ್ಕರ ಸಾಕಷ್ಟು ಗ್ರಾಹಕರು ದೂರ ದೂರದ ನಗರಗಳಿಂದ ಅಂದರೆ ಪ್ಲೇಸ್ಗಳಿಂದ ಇಲ್ಲಿಗೆ ಬರ್ತಾರೆ. ಆದರೆ ವಿದ್ಯಾರ್ಥಿ ಭವನಕ್ಕೂ ಕೂಡ ಸಿಲಿಂಡರ್ ಸಮಸ್ಯೆ ಎದುರಾಗಿದೆ. ಹಾಗಾಗಿ ಸಹಜವಾಗಿ ಇಡ್ಲಿ ಸಾಂಬಾರು ಮಾಡ್ತಾ ಇದ್ದಿದ್ದವರು ಈಗ ಸಾಂಬಾರನ್ನ ಕಡಿತ ಮಾಡಿ ಈಗ ಚಟ್ನಿಯನ್ನು ಕೊಡ್ತಾ ಇದ್ದಾರೆ. ಅಂದರೆ ಇಡ್ಲಿಗೆ ಕಾಂಬಿನೇಷನ್ ಆಗಿ ಚಟ್ನಿ ಕೊಡ್ತಾ ಇದ್ದಾರೆ, ಜೊತೆಗೆ ಪೂರಿಗೆ ಕಾಂಬಿನೇಷನ್ ಆಗಿ ಚಟ್ನಿಯನ್ನು ಕೊಡ್ತಾ ಇದ್ದಾರೆ. ಇನ್ನು ಸಮಯ ಬದಲಾವಣೆ ಮಾಡಿದ್ದಾರೆ. ಅಂದರೆ ಇದಕ್ಕೆ ಮುಂಚೆ ಬೆಳಗ್ಗೆ 6:30ಯಿಂದ ಬೆಳಗ್ಗೆ 11 ಗಂಟೆವರೆಗೂ ಕಾರ್ಯನಿರ್ವಹಣೆ ಮಾಡ್ತಾ ಇದ್ರು. ಜೊತೆಗೆ ಮಧ್ಯಾಹ್ನ 2:30ಇಂದನೇ ರಾತ್ರಿ 8:30ವರೆಗೂ ಕಾರ್ಯನಿರ್ವಹಣೆ ಮಾಡ್ತಾ ಇದ್ರು. ಆದರೆ ಈಗ ಸಿಲಿಂಡರ್ ಸಮಸ್ಯೆಯಿಂದ ಬೆಳಗ್ಗೆ 2:30 ಅವರ್ ತಡವಾಗಿ ಓಪನ್ ಮಾಡ್ತಾ ಇದ್ದಾರೆ. ಅಂದರೆ ಬೆಳಗ್ಗೆ 8 ಗಂಟೆಗೆ ಓಪನ್ ಮಾಡ್ತಾ ಇದ್ದಾರೆ. ಜೊತೆಗೆ ಮಧ್ಯಾಹ್ನ ಕೂಡ 2:30ಗೆ ಓಪನ್ ಮಾಡ್ತಾ ಇದ್ದವರು ಈಗ 4:30ಗೆ ಓಪನ್ ಮಾಡ್ತಾ ಇದ್ದಾರೆ. ಅಂದರೆ ಒಟ್ಟಾರೆ ಒಂದು ದಿನದಲ್ಲಿ 4.5 ಗಂಟೆಗಳು ತಡವಾಗಿ ಓಪನ್ ಮಾಡೋದ್ರ ಮುಖಾಂತರ ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ದೋಸೆಗೆ ತುಂಬ ಫೇಮಸ್ ಆಗಿರುವಂತಹ ಹೋಟೆಲ್ ಒಂದು 4 ಹಂಚನ್ನು ಬಳಸ್ತಾ ಇದ್ರು. ಇದಕ್ಕೆ ಮುಂಚೆ ಸುಮಾರು 62 ದೋಸೆಗಳಾಗ್ತಾ ಇತ್ತು ಆ ಸಮಯದಲ್ಲಿ. ಈಗ ಹಂಚಿನ ಸಂಖ್ಯೆಯಲ್ಲೂ ಕೂಡ ಕಡಿಮೆ ಮಾಡಿದೆ. ಅಂದರೆ 2 ಹಂಚನ್ನು ಈಗ ಬಳಸ್ತಾ ಇದ್ದಾರೆ. ಒಂದ್ಸಲಿ ಆಗಿದಾಗ 32 ದೋಸೆಗಳು ಆಗುವಷ್ಟು ಈಗ ನಿರ್ವಹಣೆ ಮಾಡ್ತಾ ಇದ್ದಾರೆ. ಅಂದರೆ ಸಿಲಿಂಡರ್ ಸಮಸ್ಯೆ ಹೀಗೆ ಮುಂದುವರಿತಾ ಹೋದಷ್ಟು ಮೆನು ಕಡಿತ ಆಗ್ತಾ ಹೋಗುತ್ತೆ, ಸಮಯ ಕೂಡ ಈ ರೀತಿಯಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಗಾಂಧಿ ಬಜಾರ್ ಗೊತ್ತಿರುತ್ತೆ ನಿಮಗೆ, ಗಾಂಧಿ ಬಜಾರ್ ತುಂಬ ಫೇಮಸ್ ಪ್ಲೇಸ್ ಇದು. ವಿದ್ಯಾರ್ಥಿ ಭವನ ಕೂಡ ಅಷ್ಟೇ ಫೇಮಸ್ ಪ್ಲೇಸ್. ಇಲ್ಲಿ ದೋಸೆ ಇಡ್ಲಿ ಸಾಂಬಾರು ತಿನ್ನಬೇಕು ಅಂತ ಸಾಕಷ್ಟು ಗ್ರಾಹಕರು ಬರ್ತಾರೆ. ಆದರೆ ಈ ರೀತಿಯಾಗಿ ಸಿಲಿಂಡರ್ ಸಮಸ್ಯೆಯಿಂದ ಗ್ರಾಹಕರನ್ನ ಕಳೆದುಕೊಳ್ಳೋದಕ್ಕೂ ಕೂಡ ಇಷ್ಟವಿರಲ್ಲ. ಹಾಗಾಗಿ ಒಂದಿಷ್ಟು ಮ್ಯಾನೇಜ್ ಮಾಡುವಂಥ ಕೆಲಸವನ್ನ ವಿದ್ಯಾರ್ಥಿ ಭವನದ ಸಿಬ್ಬಂದಿ ಕೂಡ ಈಗ ಮಾಡ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಮಧು ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಾಸ್ಟ್, ಬೆಂಗಳೂರು.